ಕರ್ನಾಟಕ 9am ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. ಕೊರೋನಾ ಕಂಟ್ರೋಲ್ಗೆ ಸರ್ಕಸ್. ಇಂದು ಕೇಂದ್ರದ ಸಭೆ. ಮಾರ್ಗಸೂಚಿ ಫಿಕ್ಸ್. ಏನೆಲ್ಲ ರೂಲ್ಸ್? ಹೊಸ ಸಂಭ್ರಮಕ್ಕೆ ಬ್ರೇಕ್. ಕೊರೋನಾ ಟೆನ್ಷನ್. ಸೈಲೆಂಟ್ ಆಗಿ ವ್ಯಾಪಿಸ್ತಾ ಇದೆ ಕೊರೋನಾ ರೂಪಾಂತರಿ. ರಾಜ್ಯದಲ್ಲಿ ಕೆಲ ಮಾರ್ಗಸೂಚಿಗಳನ್ನು ಕೊಟ್ಟಿದೆ ಈಗಾಗಲೇ ಸರ್ಕಾರ. ಇವತ್ತು ಕೇಂದ್ರ ಆರೋಗ್ಯ ಸಚಿವರು ಮಹತ್ವದ ಸಭೆಯನ್ನ ನಡೆಸಲಿದ್ದಾರೆ. ಆಯಾ ರಾಜ್ಯಗಳ ಆರೋಗ್ಯ ಸಚಿವರ ಜೊತೆಗೆ ಕೇಂದ್ರ ಆರೋಗ್ಯ ಸಚಿವರಾಗಿರುವ ಮನ್ಸುಖ್ ಮಾಂಡವಿಯಾ ಅವರು ಇವತ್ತು ಸಭೆಯನ್ನ ನಡೆಸಲಿದ್ದಾರೆ. ರಾಜ್ಯಗಳು ತೆಗೆದುಕೊಂಡಂತಹ ಮುನ್ನೆಚ್ಚರಿಕಾ ಕ್ರಮಗಳು, ಸಿದ್ಧತೆಗಳು ಏನೇನಾಗಿದೆ ಅನ್ನೋದರ ಬಗ್ಗೆ ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಎಲ್ಲಾ ರಾಜ್ಯಗಳ ಆರೋಗ್ಯ ಸಚಿವರ ಜೊತೆಗೆ ಈ ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇರೋದು. ವರ್ಚುವಲ್ ಸಭೆಯಲ್ಲಿ ದಿನೇಶ್ ಗುಂಡೂರಾವ್ ಅವರು ಭಾಗಿಯಾಗಲಿದ್ದಾರೆ. ಕೇಂದ್ರದ ನಿರ್ಧಾರದ ಬಳಿಕ ರಾಜ್ಯದಲ್ಲಿ ಇನ್ನಷ್ಟು ಟಫ್ ರೂಲ್ಸ್ ಅನ್ನ ಜಾರಿಗೊಳಿಸುವಂತಹ ಸಾಧ್ಯತೆ ಇದೆ. ಈಗಾಗಲೇ ಬಿಡುಗಡೆ ಮಾಡಿರುವಂತಹ ಒಂದಷ್ಟು ಮಾರ್ಗಸೂಚಿಗಳ ಪ್ರಕಾರ ನಾವು ಗಮನಿಸೋದಾದ್ರೆ ಮತ್ತೆ ಆತಂಕ ಇದೆ, ಎಚ್ಚರಿಕೆಯನ್ನ ವಹಿಸಬೇಕಾಗಿದೆ. ಆದ್ರೆ ಸಾಕಷ್ಟು ಒಂದ್ ಕಡೆ ಈಗಾಗಲೇ ನಾವು ಗಮನಿಸಬಹುದು, ಕ್ರಿಸ್ಮಸ್ ಬರ್ತಾ ಇದೆ, ಮತ್ತೊಂದು ಕಡೆ ನ್ಯೂ ಇಯರ್ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ರಿಸ್ಕ್ ಅನ್ನ ತೆಗೆದುಕೊಳ್ಬಾರ್ದು ಅನ್ನುವ ಕಾರಣಕ್ಕಾಗಿ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ರಾಜ್ಯದಲ್ಲೂ ಮಾಡಿಕೊಳ್ಳಲಾಗ್ತಾ ಇದೆ. ಹಾಸ್ಪಿಟಲ್ಗಳಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕು ಅನ್ನುವ ಸೂಚನೆಯನ್ನ ನೀಡಲಾಗಿದೆ. ಇವತ್ತು ಕೇಂದ್ರದಿಂದ ಕೊರೋನಾ ಸಭೆ ನಡೆಯಲಿದ್ದು, ಹಾಗಾಗಿ ರಾಜ್ಯಗಳಲ್ಲಿ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗಿದೆ, ಏನು ಮುನ್ನೆಚ್ಚರಿಕಾ ಕ್ರಮದ ಭಾಗವಾಗಿ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದರ ಬಗ್ಗೆ ಎಲ್ಲಾ ಮಾಹಿತಿಯನ್ನ ಕೂಡ ಇಲ್ಲಿನ ಆರೋಗ್ಯ ಸಚಿವರಿಂದ ಪಡೆಯಲಿದ್ದಾರೆ ಕೇಂದ್ರ ಆರೋಗ್ಯ ಸಚಿವರು. ಆ ನಂತರ ಆಯಾ ರಾಜ್ಯಗಳ ಮಾಹಿತಿಯನ್ನ ಪಡೆದುಕೊಂಡು ಗೈಡ್ಲೈನ್ಸ್ ಅನ್ನ ರಿಲೀಸ್ ಮಾಡುವಂತಹ ಸಾಧ್ಯತೆ ಇದೆ. ಆ ಗೈಡ್ಲೈನ್ಸ್ ಆಧಾರದ ಮೇಲೆ ಇಲ್ಲಿ ನೀಡಿರುವಂತಹ ಮಾರ್ಗಸೂಚಿಯಲ್ಲಿ ಬದಲಾವಣೆ ಮಾಡುವಂತಹ ಸಾಧ್ಯತೆ ಇದೆ. ಸೊ ಇಲ್ಲೇ ಯಾವ ರೀತಿಯಾದಂತಹ ತಾಂತ್ರಿಕ ಸಲಹಾ ಸಮಿತಿ ಸಲಹೆಯನ್ನ ಕೊಟ್ಟಿದೆ ಅಂತ ನಾವು ನೋಡೋದಾದ್ರೆ, ಹಿರಿಯ ನಾಗರಿಕರಿಗೆ ಮಾಸ್ಕ್ ಕಡ್ಡಾಯ ಅನ್ನುವಂತಹ ಒಂದು ಸಲಹೆಯನ್ನ ಈಗಾಗಲೇ ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟಿರೋದು. ಗರ್ಭಿಣಿಯರಾಗಿರ್ಬೋದು, ಬಾಣಂತಿಯರವರು ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಲೇಬೇಕು ಅಂತ ಹೇಳಿ ಇಲ್ಲಿ ಸಲಹೆಯನ್ನ ನೀಡಲಾಗಿದೆ. ಜೊತೆಗೆ ಹಿರಿಯರು ಜನಸಂದಣಿ ಇರುವಂತಹ ಸ್ಥಳಗಳಿಗೆ ಹೋಗಬೇಡಿ ಅನ್ನುವಂತಹ ಸಲಹೆಯನ್ನ ಈಗಾಗಲೇ ನೀಡಿದೆ. ಕೆಮ್ಮು, ನೆಗಡಿ, ಉಸಿರಾಟದ ಸಮಸ್ಯೆ ಇದ್ರೆ ಈಗ ಅನೇಕರಲ್ಲಿ ಇದೇ ಸಮಸ್ಯೆ ಕಾಣಿಸಿಕೊಳ್ತಾ ಇರೋದು ವ್ಯಾಪಕವಾಗಿ ಇದೆ. ಸೊ ನಿರ್ಲಕ್ಷ್ಯ ಅಂತೂ ಖಂಡಿತ ಮಾಡಬೇಡಿ. ಸಮಸ್ಯೆ ಇದ್ದವರು ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಬೇಕು ಅಂತ ಹೇಳಿ ಈಗಾಗಲೇ ತಾಂತ್ರಿಕ ಸಲಹಾ ಸಮಿತಿ ಸಲಹೆಯನ್ನ ಕೊಟ್ಟಿದೆ. ಇನ್ನು ವೈಯಕ್ತಿಕ ಸ್ವಚ್ಛತೆ ಬಹಳ ಮುಖ್ಯ. ಇಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಅಂತರವನ್ನ ಕಾಪಾಡಿಕೊಳ್ಬೇಕು ಅನ್ನುವಂತಹ ಸಲಹೆಯನ್ನ ಕೂಡ ನೀಡಲಾಗಿದೆ. ಕೈಗಳನ್ನ ಆಗಾಗ ಸ್ವಚ್ಛ ಮಾಡ್ತಾ ಇರಬೇಕು. ಅದರ ಜೊತೆಗೆ ನಾವು ಕೂಡ ಸ್ವಚ್ಛವಾಗಿರ್ಬೇಕು, ಸ್ವಚ್ಛತೆಗೆ ಆದ್ಯತೆಯನ್ನ ಕೊಡಬೇಕು. ಇಷ್ಟು ಮಾತ್ರ ಅಲ್ಲ, ಮಾಸ್ಕ್ ಅನ್ನ ಧರಿಸಬೇಕು. ಏನಾದ್ರೂ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಹೊರಗೆ ಹೋಗದೆ, ಇದ್ದವರು ಆರೋಗ್ಯ ಸಮಸ್ಯೆ ಇದ್ದವರು ಮನೆಯಲ್ಲೇ ಇರಿ. ಏರ್ಪೋರ್ಟ್ಗಳಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ, ತಪಾಸಣೆಯನ್ನ ಮಾಡಬೇಕಾಗತ್ತೆ. ಏರ್ಪೋರ್ಟ್ನಲ್ಲಿ ಮಾಸ್ಕ್ ಧರಿಸುವಂತೆ ಸಲಹೆಯನ್ನ ತಾಂತ್ರಿಕ ಸಲಹಾ ಸಮಿತಿ ಈಗಾಗಲೇ ನೀಡಿದೆ. ರಾಜ್ಯದಲ್ಲಿ ಕೋವಿಡ್ ಹೊಸ ತಳಿಯ ಆತಂಕ ಈಗ ಎದುರಾಗಿರೋದು. ಹಾಗಾಗಿ ಟೆಸ್ಟಿಂಗ್ ಹೆಚ್ಚಳಕ್ಕೆ ಆರೋಗ್ಯ ಇಲಾಖೆ ತೀರ್ಮಾನವನ್ನ ಮಾಡಿದೆ. ಎಲ್ಲೆಲ್ಲಿ ಜಾಸ್ತಿಯಾಗಿ ಟೆಸ್ಟಿಂಗ್ ಮಾಡಬೇಕು, ರೈಲ್ವೆ ನಿಲ್ದಾಣ, ವಿಮಾನ ನಿಲ್ದಾಣ, ಬಸ್ ನಿಲ್ದಾಣಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಟೆಸ್ಟಿಂಗ್ ಆಗಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನ ಈಗಾಗಲೇ ತೆಗೆದುಕೊಳ್ಳಲಾಗಿದೆ. ನಿತ್ಯ 5,000 ಕೋವಿಡ್ ಟೆಸ್ಟ್ ನಡೆಸಲು ತೀರ್ಮಾನವನ್ನ ಮಾಡಲಾಗಿದ್ದು, RT-PCR ಸೇರಿ ರ್ಯಾಂಡಮ್ ಟೆಸ್ಟ್ ನಡೆಸೋದಕ್ಕೂ ಕೂಡ ಈಗಾಗಲೇ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ರಾಜ್ಯದಲ್ಲಿ ಕೋವಿಡ್ ಪರಿಸ್ಥಿತಿಯನ್ನ ಅರಿಯೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಒಂದು ಸಲ ಬಂದ ನಂತರ ಏನ್ ಮಾಡಿದ್ರೂ ಕೂಡ ನಾವು ಅದಕ್ಕೆ ಮುಂದೆ ಆಗದ ಹಾಗೆ ನೋಡ್ಕೊಳ್ಳುವಂತಹ ಪರಿಸ್ಥಿತಿ ಇರೋದಿಲ್ಲ. ಅಂದ್ರೆ ಕಡಿಮೆ ಮಾಡ್ಕೊಳ್ಬಹುದು, ಆದ್ರೆ ಬರದ ಹಾಗೆನೆ ತಡೆಗಟ್ಟೋದು ಹೇಗೆ? ಒಂದು ವೇಳೆ ಯಾರೆಲ್ಲಾದ್ರೂ ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ, ಯಾವ ರೀತಿಗೆ ಚಿಕಿತ್ಸೆಯನ್ನ ಕೊಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ಸಭೆಯನ್ನ ಮಾಡಿ ಅದರಲ್ಲಿ ತೀರ್ಮಾನವನ್ನ ಕೈಗೊಂಡಿದೆ. ಅದೇ ಒಂದು ತೀರ್ಮಾನ ಟೆಸ್ಟಿಂಗ್ ಹೆಚ್ಚಳಕ್ಕೆ ಆರೋಗ್ಯ ಇಲಾಖೆ ಈಗಾಗಲೇ ರೆಡಿ ಮಾಡ್ಕೊಂಡಿರೋದು. ಅದು ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ ನಿಲ್ದಾಣ ಆಗಿರ್ಬೋದು, ಅಥವಾ ಏರ್ಪೋರ್ಟ್ಗಳಲ್ಲೂ ಪ್ರತಿನಿತ್ಯ ಕೋವಿಡ್ ಟೆಸ್ಟ್ ಆಗಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡಿದೆ. ಮೀಟರ್ ಬಡ್ಡಿಗೆ ಬೇಸತ್ತು ಮಹಿಳೆ ಆತ್ಮಹತ್ಯೆಯ ಯತ್ನ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ.
ಸಾಲ ಕೊಟ್ಟವರ ಕಿರುಕುಳದಿಂದ ಆತ್ಮಹತ್ಯೆಗೆ ಯತ್ನಿಸಲಾಗಿದ್ದು ತುಮಕೂರಿನ PH ಕಾಲೋನಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಇಲ್ಲಿ ಮಹಿಳೆ ಆತ್ಮಹತ್ಯೆಯ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಜೋಹರಾ ಅನ್ನುವ ಮಹಿಳೆಯಿಂದ ಆತ್ಮಹತ್ಯೆಯ ಪ್ರಯತ್ನ ನಡೆದಿದೆ. ನಿದ್ರೆ ಮಾತ್ರೆ ಸೇವಿಸಿ ಸುಸೈಡ್ಗೆ ಜೋಹರಾ ಪ್ರಯತ್ನಿಸಿದ್ದಾರೆ. ಅಸ್ವಸ್ಥ ಮಹಿಳೆಯನ್ನ ತುಮಕೂರು ಆಸ್ಪತ್ರೆಗೆ ದಾಖಲಿಸಿ ಈಗ ಚಿಕಿತ್ಸೆಯನ್ನ ನೀಡಲಾಗಿದೆ. ರತ್ನ, ವನ, ಅನುಪಮ ಹಾಗೂ ಫಜೀಲಾ ಅನ್ನುವವರ ವಿರುದ್ಧ ಆರೋಪವನ್ನ ಮಾಡಲಾಗಿದ್ದು 45,000 ರೂಪಾಯಿ ಸಾಲವನ್ನ ಜೋಹರಾ ಪಡ್ಕೊಂಡಿದ್ರಂತೆ. 45,000 ಹಣಕ್ಕೆ 3,000 ರೂಪಾಯಿ ತರ ಬಡ್ಡಿಯನ್ನ ಕಟ್ತಾ ಇದ್ರು ಜೋಹರಾ. ಈಗ ಬಡ್ಡಿ ಕಟ್ಟಲಾಗದೆ ಜೋಹರಾ ಕಂಗಾಲಾಗಿದ್ರು. ಸಾಲಗಾರರು ಮನೆ ಬಳಿ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಕ್ಕೆ ಮನನೊಂದು ನಿದ್ದೆ ಮಾತ್ರೆಯನ್ನ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಜೋಹರಾ. ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಸಾಲವನ್ನ ತೆಗೆದುಕೊಂಡ ನಂತರ ಹಿಂತಿರುಗಿಸಲಾಗಿದೆ ಅಥವಾ ಬಡ್ಡಿಯನ್ನ ಈಗಾಗಲೇ ಪಾವತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಕೂಡ ಮತ್ತೆ ಸಾಲ ವಾಪಸ್ ಕೊಡಿ, ನಾವು ಕೊಟ್ಟಂತಹ ಅಸಲಿ ಹಣವನ್ನ ಕೊಡಿ ಅಂತ ಹೇಳಿ ಮನೆ ಬಳಿ ಹೋಗಿ ಕೇಳಿದ್ದಕ್ಕೆ ಮನನೊಂದು ಕಿರುಕುಳ ಆಗಿದೆ ಅಂತ ಹೇಳಿ ಈ ಮೀಟರ್ ಬಡ್ಡಿಗೆ ಬೇಸತ್ತು ಮಹಿಳೆ ಆತ್ಮಹತ್ಯೆಯ ಪ್ರಯತ್ನವನ್ನ ಮಾಡಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿಠಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಯಾವಾಗ ತಗೊಂಡಿರೋದು ಇವರು ಅಮೌಂಟು? ಅವರಿಗೆ ಸಾಲವನ್ನ ಅಂದ್ರೆ ಬಡ್ಡಿಯನ್ನು ಕೂಡ ಕಟ್ತಾ ಇರ್ಲಿಲ್ವಾ? ಆ ಕಾರಣಕ್ಕಾಗಿ ಅಲ್ಲಿ ಹೋಗಿ ಕೇಳಿದಾರಾ? ಈಗ ಇವರ ಪರಿಸ್ಥಿತಿ ಹೇಗಿದೆ? ಆಯ್ತಾ, ನಿಜಕ್ಕೂ ಏನೇ ಒಂದು ಘಟನೆ ಮತ್ತೆ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ 2 ವಾರಗಳಿಂದನೂ ಕೂಡ ತುಮಕೂರು ಜಿಲ್ಲೆಯಲ್ಲಿ ಮತ್ತೆ ಇದೇ ತುಮಕೂರು ನಗರದಲ್ಲಿ ಇದೇ ಬಡ್ಡಿ ಅವಳಿಗೆ 5 ಜನ ಒಂದು ಸಾವಾಗಿದ್ರು. ಅಂದ್ರೆ ಆತ್ಮಹತ್ಯೆ ಮಾಡಿಕೊಂಡು ನಮ್ಮ ಸಾವಿಗೆ ಬಡ್ಡಿ ದಂಧೆಕೋರ ಕಾರಣ ಅಂತ ಹೇಳಲಾಗಿತ್ತು. ಅದರ ಘಟನೆ ಮಾಸು ಮುನ್ನವೇ ಈ ಮತ್ತೆ ಒಂದು ಘಟನೆ ಬೆಳಕಿಗೆ ಬಂದಿರೋ ನಿಜಕ್ಕೂ ಒಂದು ರೀತಿ ಶಾಕ್ ಅಂತ ಹೇಳ್ಬೋದು. ಯಾಕಂದ್ರೆ ಈ ಜೋಹರಾ ಎಂಬ ಮಹಿಳೆ ಏನಿರ್ತಾರೆ, ಇವರು ಆ ವಿಡಿಯೋ ಏನೋ ಒಂದು 6 ನಿಮಿಷದ ವಿಡಿಯೋ ಏನಿದೆ ಅದರಲ್ಲಿ ಆಕೆ ಹೇಳ್ತಾಳೆ, ನಾನು 2021-22 ದುಡ್ಡು ತಗೊಂಡಿರೋದು 3 ತಿಂಗಳು ಕಟ್ಟೋದಕ್ಕಾಗಿಲ್ಲ ಅಂತ ಹೇಳಿ ಆಕೆ ರಿಕ್ವೆಸ್ಟ್ ಮಾಡ್ಕೊಂತಾಳೆ. ಆದ್ರೂ ಕೂಡ ಅವ್ರೇನು ಬಡ್ಡಿ ಕೊಟ್ರ ಬಡ್ಡಿ ದಂಧೆ ನಡೆಸತಕ್ಕಂಥ ರತ್ನ, ವನ, ಅನುಪಮ ಹಾಗೂ ಫಜೀಲಾ ಏನಿದ್ದಾರೆ ಇವರು ಮನೆಗೆ ಬಂದು ಗಲಾಟೆ ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಮೊಬೈಲ್ ನಲ್ಲಿ ಒಂದು ರೆಕಾರ್ಡ್ ಆಗಿದೆ. ಇನ್ನು ಈಗ ಸದ್ಯಕ್ಕೆ ಆಕೆ ಆರೋಗ್ಯ ಸ್ಥಿತಿ ಒಂದು ಸ್ಥಿರವಾಗಿ ಇದೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು, ಈ ಒಂದು ಬಡ್ಡಿ ದಂಧೆಯನ್ನು ತಡೆಗಟ್ಟುವಲ್ಲಿ ಪೊಲೀಸರು ತುಮಕೂರು ಜಿಲ್ಲೆ ಪೊಲೀಸರು ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಒಂದು ಘಟನೆ 5 ಜನ ಯಾವಾಗ ಸಾವನ್ನಪ್ಪಿದ್ರ ಅಲ್ಲಿಂದ ಈಚೆಗೆ ಅವರು ಒಂದು ಅಲರ್ಟ್ ಆಗ್ಬೇಕಿತ್ತು. ಬಡ್ಡಿ ಯಾರ್ಯಾರು ಸಿಕ್ಕಿದ್ದಾರೆ ಅನ್ನೋದನ್ನ ಅವರು ಒಂದು ಚೆಕ್ ಮಾಡಿ ಬಡ್ಡಿ ಬಿಡುವವರ ವಿರುದ್ಧ ಒಂದು ಗಂಭೀರವಾಗಿರ್ತಕ್ಕ ಕ್ರಮಗಳನ್ನ ಕೈಗೊಳ್ಬೇಕಾಯ್ತು. ಆದ್ರೆ ಇದುವರೆಗೂ ಕೂಡ ಯಾವ ರೀತಿಯಾದಂತಹ ಕ್ರಮ ಕೈಗೊಳ್ಳದಿದ್ದಕ್ಕೆ ಇವತ್ತು ಈ ತರದೊಂದು ಘಟನೆ ಆಗಿರೋದು. ನವಿತಾ, ಓಕೆ, ಥ್ಯಾಂಕ್ ಯು ವಿಠಲ್. ಡೀಟೇಲ್ಸ್ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ. ಒಂದು ಕಡೆ ಈಗಾಗಲೇ ಜೋಹರಾ ಮಹಿಳೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಆದ್ರೆ ಮತ್ತೊಂದು ಕಡೆ ಸಾಲ ಕೊಟ್ಟವರು ಇದಾರಲ್ಲ, ಅವರು ಸಾಲ ಕೊಟ್ಟಂತಹ ಸಂದರ್ಭದಲ್ಲಿ ಬಡ್ಡಿ ಕಟ್ತಾ ಇದ್ರು ಕೂಡ ಮನೆ ಬಳಿ ಹೋಗಿ ಗಲಾಟೆ ಮಾಡಿರುವಂತಹ ದೃಶ್ಯಗಳನ್ನು ನೀವು ಗಮನಿಸಬಹುದು. ನನ್ಗೆ ಫೈನಾನ್ಸ್ ತಗೊಂಡು ಎಷ್ಟು ತಿಂಗಳು ಅದೇರಕ್ಕೆ ಯಾವ್ದಾದ್ರು ಮೊದಲು ನಾನು ತಗೊಂಡು 21ರಲ್ಲಿ ತಗೊಂಡಿದ್ದು 2 ವರ್ಷವರೆಗೂ ಬಡ್ಡಿ ಕಟ್ತಾ ಬಂದೆ. ಆಮೇಲೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಜೋಹರಾ ಅವರ ಪುತ್ರ ಆಗಿರುವಂತಹ ಸಲ್ಮಾನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಲ್ಮಾನ್, ಅಮ್ಮ ಹೇಗಿದ್ದಾರೆ ಈಗ? ಮೇಡಮ್, ಇವಾಗ ಡಾಕ್ಟರ್ 24 ಗಂಟೆ ಟೈಮ್ ಕೊಟ್ಟಿದ್ದಾರೆ. ಅದು ಒಳಗೆ ಏನಾಗುತ್ತೆ ಅಂತ ರಿಯಾಕ್ಷನ್ ಏನಾಗುತ್ತೆ ನೋಡಿ ಹೇಳ್ತೀವಿ ಅಂತ ಹೇಳಿದ್ರು. ಸೀರಿಯಸ್ ಆಗಿದೆ ಕಂಡೀಷನ್ ಅಂತ ಹೇಳ್ತಿದ್ದೀರಿ? ಹೌದು. ಎಸ್, ಈಗ ಈ ರೀತಿ ಪ್ರಯತ್ನ ಮಾಡೋದಿಕ್ಕೆ ಅಷ್ಟು ಕಿರುಕುಳ ಕೊಟ್ರ ಸಲ್ಮಾನ್ ಅವರು? ಹೌದು ಮೇಡಮ್, ನಾವು 2 ವರ್ಷ ಮುಂಚೆ ತಗೊಂಡಿದ್ದು ಬಡ್ಡಿಗೆ. ಇವಾಗ ರೀಸೆಂಟ್ಲಿ 3 ತಿಂಗಳ ಮುಂಚೆ ನಮ್ಮ ಅಮ್ಮನಿಗೆ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಆಗಿತ್ತು. ಆ ಕ್ಯಾನ್ಸರ್ ಆದ ಕಾರಣ 3 ತಿಂಗಳಿಂದ ನಾವೆಲ್ಲೂ ಬಡ್ಡಿ ಕಟ್ಟಕ್ಕಾಗಿಲ್ಲ, ಕಂತೆ ಆಗಿರ್ಲಿ ಬಡ್ಡಿ ಆಗಿರ್ಲಿ ಎಲ್ಲೂ ಕಟ್ಟಕ್ಕಾಗಿಲ್ಲ. ಅಂತ ಸಮಯದಲ್ಲಿ ನಾವು ಏನು ಕಟ್ಟಕ್ಕಾಗಿಲ್ಲ. ಆಮೇಲೆ ಮೊನ್ನೆ ಎಲ್ಲ ರೀಸೆಂಟ್ ಮನೆಗೆ ಬಂದಾದ್ಮೇಲೆ ಮನೆ ಹತ್ರ ಬಂದು ನೀವು 3 ತಿಂಗಳು ಬಡ್ಡಿ ಜೊತೆ ಅಸಲು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕಿರುಕುಳ ಕೊಟ್ಟು. ಅಂದ್ರೆ ನೀವು ತಗೊಂಡಿರೋದು ಯಾವಾಗ? 2 ವರ್ಷ ಮುಂಚೆ ಆಗಿದೆ ಮೇಡಮ್. 2 ವರ್ಷ ಅವತ್ತಿಂದ ನೀವಂದ್ರೆ ಹೇಳಿದ್ರ ಈ ಟೈಮಲ್ಲೇ ಅವಾಗ ನಾವು ತಗೊಂಡಿರೋ ಕಾರಣ ಏನಂದ್ರೆ, ಅವಾಗ ನಮ್ಮ ಅಮ್ಮನಿಗೆ ಹಾರ್ಟ್ ಆಪರೇಷನ್ ಆಗಿದೆ. ಹಾರ್ಟ್ ಆಪರೇಷನ್ ಅಂದ್ರೆ ಸ್ಟೆಂಟ್ ಆಗಿದೆ, 2 ಸತಿ ಸ್ಟೆಂಟ್, ಎಂಜಿಯೋಗ್ರಾಮ್ ಆಗಿದೆ. ಅಂತ ಟೈಮಲ್ಲಿ ನಾವು ತಗೊಂಡುವಾಗ ಮತ್ತೆ ಅದೇ ಸಮಯದಲ್ಲಿ ಈಗ ಸಂಘಗಳು ಅಂತ ಇದೆಯಲ್ಲ ಮೇಡಮ್, ಈಗ CSK ಸಂಘ ಆತರ ಸಂಘಗಳಿದೆಯಲ್ಲ, ಅಲ್ಲಿ ಏನ್ ಆಗ್ಲಿ ಹೋಗ್ಲಿ ಇಲ್ಲ ಏನು ಕೇಳಲ್ಲ ನಾವು, ಸಂಘ ಕಟ್ಲೇಬೇಕು. ಸಾಯ್ತಿದಾರ ಅನ್ನೋನು ಅಲ್ಲಿ ಸಂಘ ಕಟ್ಬೇಕು. ಅಂತ ಸಮಯದಲ್ಲಿ ನಾವು ಇದಕ್ಕೆಲ್ಲ ಬಡ್ಡಿಗೆಲ್ಲ ಕೈ ಹಾಕ್ಲೇಬೇಕಾಗಿತ್ತು ನಾವು. ಯಾಕಂದ್ರೆ ನಮ್ದು ಸಣ್ಣ ಪುಟ್ಟ ಕೆಲಸಗಳು, ನಮ್ದು ಸರ್ಕಾರಿ ವ್ಯವಹಾರ ಮಾಡೋರು. ನಾವು ಡೈಲಿ 1,000 ರೂಪಾಯಿ ಬಂಡವಾಳ ಆಗುತ್ತೆ, 200 ರೂಪಾಯಿ 300 ರೂಪಾಯಿ ದುಡ್ಕೊಂಡ್ ಬರೋದು.
ಅದನ್ನ ನಾವು 200 ರೂಪಾಯಿ ದುಡ್ಕೊಂಡ್ಬಂದು ವಾರಕ್ಕೆ 10,000 5,000 ಆ ತರ ನಾವು ತಿಂಗಳಿಗೆ 3,000 ಬಡ್ಡಿ ಕಟ್ಬೇಕಂತ 2 ದಿನ ಆಗುತ್ತೆ ಈಗ ಹೇಳಿ. ನೀವು ಎಷ್ಟು ತಗೊಂಡಿದ್ರಿ ಸಲ್ಮಾನ್? ಅಮ್ಮ ಎಷ್ಟು ತಗೊಂಡಿದ್ರು ಅವಾಗ? ಅಮ್ಮ ಅವರು ಮೇಡಮ್ 30,000 ತಗೊಂಡಿದ್ರು. ಹಾ, ಈ ರೀಸೆಂಟ್ಲಿ ಒಂದು 2 ವರ್ಷದಿಂದ ಕಟ್ಕೊಂಡೇ ಬರ್ತಿದ್ದಾರೆ. ಎಷ್ಟು? ತಿಂಗಳಿಗೆ 3,000 ಬಡ್ಡಿ ಕಟ್ತಾ ಇದ್ದೀವಿ. 3,000 ಬಡ್ಡಿ ಕಟ್ತಿದ್ವಿ. ಈ 3 ತಿಂಗಳಿಂದ ಕಟ್ಟಕ್ಕಾಗಿಲ್ಲ ಅಂತ ಬಂದ್ಬಿಟ್ಟು ಒಂದೇ ಸತಿ ಬಂದು ನಮ್ಮ ಹತ್ರ ಜಗಳ ಆಗಿದೆ. ಓಕೆ, ಈಗ 3 ತಿಂಗಳಿಂದ ಪೇ ಮಾಡಿಲ್ಲ ನೀವು, ಅದನ್ನ ವಾಪಸ್ ಕೊಡಿ, ಅಸಲು ಕೂಡ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹೌದು ಹೌದು. ಓಕೆ, ನೀವು ಅವ್ರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಏನ್ ಮಾಡಿದ್ವಿ ಪ್ರಯತ್ನ ಮೇಡಮ್. ಏನೇನ್ ಕೊಟ್ಟಿದ್ರಿ? ಈಗ ಸಾಲ ಕೊಡುವಂತಹ ಅವ್ರ ಸಂದರ್ಭದಲ್ಲಿ ಏನಾದ್ರೂ ಜಮೀನ್ ಪತ್ರನೋ ಅಥವಾ ಏನಾದ್ರೂ ಇಸ್ಕೊಂಡು? ಇಲ್ಲ ಇಲ್ಲ ಮೇಡಮ್, ಆ ತರ ಏನು ಇಸ್ಕೊಂಡಿಲ್ಲ. ನಾವು ಮೊದ್ಲಿಂದ ನೋಡ್ಕೊಂಡ್ ಬರ್ತಿರೋರು ಅವರು. ಅವರು ಅದೇ ಅಂದ್ರೆ ಯಾವುದೇ ದಾಖಲಾತಿ ಇಲ್ಲ ಪಡ್ಕೊಂಡಿಲ್ಲ ಇಲ್ಲ ಅವರು? ಇಲ್ಲ ಮೇಡಮ್, ಆ ತರ ಏನು ಪಡ್ಕೊಂಡು. ಬಟ್ ಕೆಲವರು ಈ ರೀತಿಯಾಗಿ ಕೂಡ ದಾಖಲಾತಿಗಳನ್ನ ಪಡ್ಕೊಂಡು ಅನಂತರ ಕಿರುಕುಳ ಕೊಡೋರು ಇದ್ದಾರೆ, ನಿಮ್ ಜಮೀನ್ ಪತ್ರ ಕೊಡಲ್ಲ ಏನು ಅಂತ ಹೇಳಿ. but ಈಗ 3 months ಇಂದ ನಿಮ್ಗೆ ಅದನ್ನ ಪೇ ಮಾಡಕ್ ಆಗಿಲ್ಲ ಕಾರಣ ಅವರು ನಮ್ಗೆ ಕಿರುಕುಳ ಕೊಟ್ಟಿದ್ರು. ಓಕೆ, ನೀವು ಏನ್ ಹೇಳಿದ್ರಿ? ಕನ್ವಿನ್ಸ್ ಮಾಡಿದ್ರ ಅವ್ರನ್ನ? ಮಾಡಿದ್ವಿ ಮೇಡಮ್, ಮಾಡಿದ್ವಿ. ಓಕೆ, ಹೌದು, ಹೇಳಿದ್ವಿ ಈ ತರ ನಮ್ಗೆ ಹುಷಾರಿಲ್ವಲ್ಲ, ನಮ್ಗೆ ಬೇಕಾದ್ರೆ 2 ತಿಂಗಳು ಟೈಮ್ ಕೊಡಿ, ನಾವು ಕಟ್ತೀವಿ, ಇಲ್ಲ ಅಂತಿಲ್ಲ, ನಾವು ಕಟ್ಟತೀವಿ, ನಮ್ಗೆ 2 ತಿಂಗಳು ಟೈಮ್ ಕೊಡಿ ಅಂದ್ರೆ ಇಲ್ಲ ಆಗಲ್ಲ, ನೀವು 3 ತಿಂಗಳು ಬಡ್ಡಿ ಜೊತೆ ಅಸಲು ನಮಗೆ ಈ ತಿಂಗಳು ಲಾಸ್ಟ್ ಅಲ್ಲಿ ನಮಗ್ ಕೊಟ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಒಂದೇ ಸತಿ ಕಿರುಕುಳ. ಈಗ ಕೊಟ್ಟಿಲ್ಲ ಅಂದ್ರೆ ಕಷ್ಟ ಅನ್ನೋ ಪರಿಸ್ಥಿತಿ ಇದೆ ಇಲ್ಲಿ ಅಂತ ಹೇಳಿ. ಹೌದು ಹೌದು ಮೇಡಮ್. ನೀವು ಕಟ್ಟಿಲ್ಲ ಅಂದ್ರೆ ನಮ್ ಕೈಯಲ್ಲಿ ರೌಡಿಗಳವ್ರೆ, ನಮ್ ಕೈಯಲ್ಲಿ ನಾವು GST ಕಟ್ತೀವಿ, GST ದುಡ್ಡು ನಮ್ಗೆ ಕೊಡ್ಬೇಕು, GST ಕೊಟ್ಟಿದ್ದೀನಿ ಹಂಗೆ ಅಂತ ಹೇಳ್ಬಿಟ್ಟು ಎದುರಿಸ್ತಾರೆ ಮೇಡಮ್. ಓಕೆ ಓಕೆ, ಹುಷಾರಾಗ್ಲಿ ಅಮ್ಮ ಅಂತ ನಾವು ಕೂಡ ಆಶಿಸ್ತೀವಿ. ಆದಷ್ಟು ಬೇಗ ನಿಮಗೆ ಕಷ್ಟ ಹೋಗುವಂತಾಗ್ಲಿ ಅಂತ ಹೇಳಿ. ಥ್ಯಾಂಕ್ ಯು ಸಲ್ಮಾನ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ದೋಸ್ತಿ ಟಿಕೆಟ್ ಸೂತ್ರ ಫೈನಲ್. ಯಾರಿಗೆ ಎಷ್ಟು ಸ್ಥಾನ ಹಂಚಿಕೆ? ಹೈಕಮಾಂಡ್ ಲೆಕ್ಕಾಚಾರ ಏನಿದೆ? ದೋಸ್ತಿ ಟಿಕೆಟ್ ಸೂತ್ರ. ಲೋಕಸಭಾ ಚುನಾವಣೆಗೆ ದೋಸ್ತಿ ಪಕ್ಷಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದು ಶೀಘ್ರವೇ ದೆಹಲಿಗೆ ತೆರಳಲಿದ್ದಾರೆ. ಮಾಜಿ ಸಿಎಂ HD ಕುಮಾರಸ್ವಾಮಿ ಸೀಟು ಹಂಚಿಕೆ ಸಂಬಂಧ ಬಿಜೆಪಿ ವರಿಷ್ಠರ ಜೊತೆ ಸಭೆಯನ್ನ ನಡೆಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶೀಘ್ರವೇ ದೆಹಲಿಗೆ ತೆರಳಿ ಕುಮಾರಸ್ವಾಮಿಯವರು ಸೀಟು ಹಂಚಿಕೆಯ ಬಗ್ಗೆ ಒಂದು ಫೈನಲ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಈಗಾಗಲೇ 3 ರಿಂದ 4 ಕ್ಷೇತ್ರಗಳಿಗೆ ಬೇಡಿಕೆಯನ್ನ ಇಡೋದಕ್ಕೆ HDK ರಣತಂತ್ರವನ್ನ ರೂಪಿಸಿದ್ದಾರೆ. ಕೋಲಾರ, ತುಮಕೂರು, ಮೈಸೂರು, ಕೊಡಗು, ಮಂಡ್ಯ, ಉತ್ತರ ಕರ್ನಾಟಕದ 1 ಕ್ಷೇತ್ರಕ್ಕೆ ಬೇಡಿಕೆ ಇಡುವಂತಹ ಸಾಧ್ಯತೆ ಕೂಡ ಇದೆ. ಸಿದ್ದರಾಮಯ್ಯ ಅವರ ಕೋಟೆಗೆ ಲಗ್ಗೆ ಹಾಕೋದಿಕ್ಕೆ HDK ಇಲ್ಲಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಆ ಪ್ಲಾನ್ ಪ್ರಕಾರ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಮೈಸೂರು ಕೊಡಗು ಕ್ಷೇತ್ರದ ಮೇಲೆ JDS ಕಣ್ಣನ್ನ ಇಟ್ಟಿದೆ. ತಾವೇ ಸ್ಪರ್ಧಿಸೋದಾ ಅಥವಾ ಬೇರೊಬ್ಬರ ಸ್ಪರ್ಧೆನಾ ಅನ್ನೋದರ ಬಗ್ಗೆ ಕೂಡ ಚರ್ಚೆಯನ್ನ ಈಗಾಗಲೇ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿ ಮಾಡಿದ್ದಾರೆ. ಆದರೆ ಇನ್ನು ಹೈಕಮಾಂಡ್ ಜೊತೆ ಚರ್ಚಿಸಿ ಆ ಒಂದು ಬೇಡಿಕೆಯನ್ನ ಕೂಡ ಇಡುವಂತಹ, ಹೈಕಮಾಂಡ್ ಮುಂದೆ ತಮ್ಮ ನಿರ್ಧಾರವನ್ನ ಬೇಡಿಕೆಗಳನ್ನ ಇಟ್ಟು ಚರ್ಚಿಸುವಂತಹ ಸಾಧ್ಯತೆ ಇದೆ. ಸೊ ಕುಮಾರಸ್ವಾಮಿ ಅವರೇ ಕಣಕ್ಕಿಳಿಯುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ 3-4 ಕ್ಷೇತ್ರಗಳಿಗೆ ಡಿಮ್ಯಾಂಡ್ ಇಟ್ಟಿರೋದ್ರಲ್ಲಿ ಪ್ರಮುಖವಾಗಿ ಕೋಲಾರ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಮೈಸೂರು ಕೊಡಗು, ಮಂಡ್ಯ ಆಗಿರ್ಬೋದು, ಉತ್ತರ ಕರ್ನಾಟಕ ಭಾಗದ 1 ಕ್ಷೇತ್ರವನ್ನ ತಮಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ಈಗ JDS ಕೇಳುವಂತಹ ಸಾಧ್ಯತೆ ಇದೆ ಹೈಕಮಾಂಡ್ ಮುಂದೆ. ಈಗ ಮೈಸೂರು ಕೊಡಗು ಕ್ಷೇತ್ರಕ್ಕೆ ಯಾಕೆ HD ಕುಮಾರಸ್ವಾಮಿ ಅವರು ಪಟ್ಟನ್ನ ಹಿಡಿದಿದ್ದಾರೆ? ಆದ್ರೆ ಹಿಂದಿರುವ ಲೆಕ್ಕಾಚಾರನ ನೋಡ್ತಾ ಹೋಗೋದಾದ್ರೆ, ಕ್ಷೇತ್ರ ತಮಗೆ ಸಿಕ್ಕರೆ ತಾವೇ ಸ್ಪರ್ಧಿಸುವಂತಹ ಪ್ಲಾನ್ ಕೂಡ ಕುಮಾರಸ್ವಾಮಿ ಅವರದ್ದು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೆಡ್ಡು ಹೊಡೆಯುವಂತಹ ರಣತಂತ್ರ ಇದರಲ್ಲಿ ಕಾಣಿಸ್ತಾ ಇದೆ. ಒಂದ್ ಕಡೆ ಮೈಸೂರು ಜಿಲ್ಲೆಯಲ್ಲಿ GT ದೇವೇಗೌಡರು ಹಿಡಿತವನ್ನ ಸಾಧಿಸಿದ್ದಾರೆ, ಅವರ ಹಿಡಿತ ಕೂಡ ಇದೆ. ಜಿಲ್ಲೆಯಲ್ಲಿ ಪ್ರಾಬಲ್ಯವನ್ನ ಹೊಂದಿದ್ದಾರೆ ಸಾರಾ ಮಹೇಶ್ ಅವರು. ಎಲ್ಲರ ಸಹಕಾರದಿಂದ ಕ್ಷೇತ್ರದಲ್ಲಿ ಗೆಲ್ಲುವ ಉತ್ಸಾಹ ಕುಮಾರಸ್ವಾಮಿ ಅವರಿಗೆ ಇದೆ. ಸೊ ಕ್ಷೇತ್ರ ತಮಗೆ ಸಿಕ್ಕರೆ ತಾವೇ ಸ್ಪರ್ಧಿಸುವ ಪ್ಲಾನ್ ಕುಮಾರಸ್ವಾಮಿ ಅವರದು. ಆದ್ರೆ ಪ್ರತಾಪ್ ಸಿಂಹ ಅವರ ಕತೆ ಏನು ಅಂತ ನೋಡಬೇಕು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸೆಡ್ಡು ಹೊಡೆಯುವಂತಹ ರಣತಂತ್ರವನ್ನ ಇಲ್ಲಿ ರೂಪಿಸಿದ್ದಾರೆ ಮಾಜಿ ಸಿಎಂ HD ಕುಮಾರಸ್ವಾಮಿ. ಮೈಸೂರು ಜಿಲ್ಲೆಯಲ್ಲಿ GT ದೇವೇಗೌಡರ ಹಿಡಿತಾ ಇರೋದು, ಸಾರಾ ಮಹೇಶ್ ಅವರು ಪ್ರಾಬಲ್ಯವನ್ನ ಹೊಂದಿರೋದು ಕುಮಾರಸ್ವಾಮಿ ಅವರು. ಹಾಗಾಗಿ ಅವರೇ ಅಭ್ಯರ್ಥಿ ಆಗ್ತಾರಾ ಅನ್ನುವಂತಹ ಕುತೂಹಲ ಕೂಡ ಮೂಡಿದೆ. ಇವೆಲ್ಲ ಲೆಕ್ಕಾಚಾರಗಳು ಕೂಡ ಈಗಾಗಲೇ ನಡೀತಾ ಇರುವಂತದ್ದು.
ಹಾಗಾದ್ರೆ ಕುಮಾರಸ್ವಾಮಿ ಒಂದು ವೇಳೆ ಈ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿಲ್ಲ ಅಂತ ಹೇಳಿದ್ರೆ ಜಿಟಿ ದೇವೇಗೌಡರು, ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿರುವ ಜಿಟಿ ದೇವೇಗೌಡರು ಕೂಡ ಆ ಭಾಗದಲ್ಲಿ ಪ್ರಭಾವಿ ಇದ್ದಾರೆ, ಹೋಲ್ಡ್ ಇದೆ, ಅವರು ಕೂಡ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಹಾಗೆಯೇ ಮಾಜಿ ಸಚಿವರಾಗಿರುವ ಸಾರಾ ಮಹೇಶ್ ಅವರು ಕೂಡ ಕಣಕ್ಕಿಳಿಯುವ ಸಾಧ್ಯತೆ ಇದೆ. ಒಂದ್ ಕಡೆ ಪ್ರಾಬಲ್ಯ, ಮತ್ತೊಂದು ಕಡೆ ಎಲ್ಲರ ಜೊತೆಗೆ ಕೂಡ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಇದೆ ಅವರಿಗೆ. ಹಾಗಾಗಿ ಇವರು ಕಣಕ್ಕಿಳಿಯುವಂತಹ ಸಾಧ್ಯತೆಯನ್ನು ಕೂಡ ನಾವು ಅಲ್ಲಗಳೆಯುವಂತಿಲ್ಲ. ಇನ್ನಷ್ಟು ಸುದ್ದಿಯನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ಅವ್ರ ಹೆಸರು ಶೀನಪ್ಪ ಅಂತ ಹೋಗ್ತಾರೆ. ಆಮೇಲೆ ಗೋವಿಂದನೊಬ್ರು, ಆನಂದ, ವೆಂಕರಾಯ. ಸರ್ 1:30 ಆಗಿತ್ತು. ಬೆಳಗ್ಗೆನಾ ಮಧ್ಯಾಹ್ನ? ಇವಾಗ ಮಧ್ಯಾಹ್ನ ಸರ್ 1:30 ಆಗಿತ್ತು. ಎಲ್ಲರೂ ಬಂದ್ಬಿಟ್ಟು ಏನು ಯಾರು ಇಲ್ಲ ಸರ್, ಅಲ್ಲಿ ಲಾಸ್ಟ್ ಮನೆ, ಯಾರು ಅಡ್ಡ ಬರಲಿಲ್ಲ. 20 ಜನನು ಬಂದ್ಬಿಟ್ಟು ಹೊಡಿತಾವ್ರೆ. ಒಬ್ಬರು ಮುಂಚೆ ಯಾರ ಹತ್ರಕ್ಕೆ ಬಂದ್ರು ಅವ್ರ ಮೇಲೆ ಎಲ್ಲ ಜಲಕ್ಕೆ ಹೋಗ್ತಾರೆ ಸರ್. ಏನು ಇದು ರೀಸನ್? ಏನು ಕಾರಣ? ಏನು ರೀಸನ್ ಏನಂದ್ರೆ ಹುಡುಗಿನ ಅವ್ನು ಕರ್ಕೊಂಡು ಹೋಗ್ಬಿಟ್ಟವ್ನೆ. ಅದಕ್ಕೆ ನೀವೇ ಕರ್ಕೊಂಡು ಹೋಗಿರೋದು? ಈ ಅಮ್ಮನ ಮಗ. ಅದಕ್ಕೆ ನೀವೇ ಕಳ್ಸಿರೋದು, ನೀವೇ ಸಪೋರ್ಟ್ ಮಾಡಿರೋದು ಅಂತೇಳಿ. ಬೆಳಗಾವಿ ಜಿಲ್ಲೆ ವಂಟಮೂರಿ ಗ್ರಾಮದಲ್ಲಿ ಮಹಿಳೆಯನ್ನ ವ್ಯವಸ್ಥೆಗೊಳಿಸಿ ಹಲ್ಲೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದರ ತನಿಖೆ ಚುರುಕುಗೊಂಡಿದೆ. ಸಿಐಡಿ ಡಿಐಜಿ ಸುಧೀರ್ ಕುಮಾರ್ ರೆಡ್ಡಿ ನೇತೃತ್ವದ ತನಿಖೆ ಆರಂಭ ಆಗಿದ್ದು, ಬೆಳಗಾವಿ ಹಿಂಡಾಲ್ಕೋ ಗೆಸ್ಟ್ ಹೌಸ್ ಅಲ್ಲಿ ಅಧಿಕಾರಿಗಳ ಜೊತೆ ಡಿಐಜಿ ಸಭೆ ನಡೆಸಿ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನ ಪಡೆದರು. ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ತಂಡ ಭೇಟಿ ಕೊಟ್ಟು ಮಾಹಿತಿ ಕಲೆ ಹಾಕಿದೆ. ಎನ್ಎಚ್ಆರ್ಸಿ ಡಿಐಜಿ ಸುನಿಲ್ ಕುಮಾರ್ ಮೀನಾ ನೇತೃತ್ವದ ತಂಡ ಆಗಮಿಸಿ ತನಿಖೆ ಮಾಡುತ್ತಿದೆ. ಈಗಾಗಲೇ ವಂಟಮೂರಿ ಗ್ರಾಮಕ್ಕೆ ತೆರಳಿ ಮಾಹಿತಿ ಪಡೆದು ಅಧಿಕಾರಿಗಳು ಬಂದಿದ್ದಾರೆ. ಇನ್ನು ನಿನ್ನೆ ಸಂತ್ರಸ್ತೆಯನ್ನ ಭೇಟಿ ಮಾಡಿ ಮಾಹಿತಿ ಸಂಗ್ರಹಿಸಿದ್ದ ಬಿಜೆಪಿ ಸತ್ಯಶೋಧನಾ ತಂಡ ತಮ್ಮ ವರದಿಯನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರಿಗೆ ಸಲ್ಲಿಸಿದೆ. ಘಟನೆ, ಸಂತ್ರಸ್ತೆಯ ನೋವು, ಸರ್ಕಾರದ ವೈಫಲ್ಯ ಇದರ ಬಗ್ಗೆ ವರದಿಯಲ್ಲಿ ತಿಳಿಸಲಾಗಿದೆ. ತನ್ನ ಭ್ರೂಣ ಹತ್ಯೆ ಮಾಡಿದ್ದಾನೆ ಅಂತ ಯುವತಿಯಿಂದ ಪೋಸ್ಟ್ ಹಾಕಿದ್ದು ಬೆಂಗಳೂರು ಹಾಗೂ ಹಾಸನ ಪೊಲೀಸರಿಗೆ ಟ್ಯಾಗ್ ಮಾಡಿ ಪೋಸ್ಟ್ ಹಾಕಿದ್ದಾರೆ. 6 ವರ್ಷಗಳ ಕಾಲ ಪ್ರೀತಿ ಮಾಡಿ ಬಾಲಕೃಷ್ಣ ಸುನಿಲ್ ಅನ್ನುವಾತ ವಂಚನೆ ಮಾಡಿದ್ದಾನೆ ಅಂತ ಆರೋಪ ಮಾಡಲಾಗಿದೆ. ಮದುವೆ ಆಗೋದಾಗಿ ವಂಚಿಸಿ ದೈಹಿಕವಾಗಿ ಬಳಸಿಕೊಂಡು ಭ್ರೂಣ ಹತ್ಯೆ ಕೂಡ ಮಾಡಿಸಿದ್ದಾರೆ ಅನ್ನುವ ಆರೋಪ ಮಾಡಿದ್ದಾರೆ. ಭ್ರೂಣ ಹತ್ಯೆ ಜೊತೆಗೆ ಹಣವನ್ನ ದೋಚಿದ್ದಾನೆ ಅಂತ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಅಗಲಟ್ಟಿ ಗ್ರಾಮದ ನಿವಾಸಿ ಸುನಿಲ್ ವಿರುದ್ಧ ದೂರನ್ನ ನೀಡಲಾಗಿದೆ. ತಮಿಳುನಾಡಿನಲ್ಲಿ ಭಾರಿ ಮಳೆಯಾಗ್ತಿದ್ದು ಬ್ರೇಕಾದ್ಮೇಲೆ 9am ಬಿಗ್ ಬ್ರೇಕಿಂಗ್ಗೆ ಮತ್ತೆ ಸ್ವಾಗತ. ಶಿವಮೊಗ್ಗದಲ್ಲಿ ಕುಮಾರ್ ಬಂಗಾರಪ್ಪ ನಡೆ ಇನ್ನೂ ಕೂಡ ನಿಗೂಢ ಆಗಿದೆ. ಕಾರಣ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ವಿಧಾನಸಭೆ ಸೋಲಿನ ಬಳಿಕ ಶಿವಮೊಗ್ಗದಲ್ಲೀಗ ಎಲ್ಲೂ ಕಾಣಿಸ್ತಾ ಇಲ್ಲ ಕುಮಾರ್ ಬಂಗಾರಪ್ಪ ಅವರು. ಬಿಜೆಪಿಯಿಂದಲೂ ದೂರ ಆಗಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆಯ ಸುಳಿವೂ ಇಲ್ಲ. ಹಾಗಾದ್ರೆ ಏನ್ ಮಾಡ್ತಾರೆ ಕುಮಾರ್ ಬಂಗಾರಪ್ಪ ಅವರು ಅನ್ನುವಂತಹ ಪ್ರಶ್ನೆ ಏನಾಗಿದೆ? ಯಾವ ಕಾರಣಕ್ಕಾಗಿ ಈ ರೀತಿಯ ತಟಸ್ಥ ಧೋರಣೆಯನ್ನ ಅನುಸರಿಸ್ತಾ ಇದ್ದಾರೆ? ಬಿಜೆಪಿ ಕಾರ್ಯಕ್ರಮಗಳಿಂದ ಕೂಡ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಲೋಗೋನೇ ಮಾಯ ಆಗಿದೆ. ಫೇಸ್ಬುಕ್ ಪೋಸ್ಟ್ಗಳಲ್ಲಿ ಬಿಜೆಪಿ ಲೋಗೋ ಕೂಡ ಇಲ್ಲ. ಹಾಗಾದ್ರೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ? ಬಿಜೆಪಿಯಿಂದ ದೂರ ಇರೋದಕ್ಕೆ, ತಟಸ್ಥ ನೀತಿಯನ್ನ ಅನುಸರಿಸ್ತಾ ಇರೋದಕ್ಕೆ, ಅಂತರವನ್ನ ಕಾಯ್ದುಕೊಳ್ಳೋದಕ್ಕೆ ಇದುವೇ ಕಾರಣನ? ಅವರ ಕಣ್ಣು ಏನಿದ್ರು ಕೂಡ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮೇಲೆ ಇದೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಈ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿರುವಂತಹ ಕುಮಾರ್ ಬಂಗಾರಪ್ಪ ಅವರು ಕಾಂಗ್ರೆಸ್ಗೆ ಸೇರ್ಪಡೆಗೊಳ್ತಾರಾ? ಕಾಂಗ್ರೆಸ್ ಕೂಡ ಇದೇ ಲೆಕ್ಕಾಚಾರದಲ್ಲಿ ಇದೆ. ಕಾರಣ ಅವರನ್ನ ತಮ್ಮ ಪಕ್ಷಕ್ಕೆ ಸೇರ್ಪಡೆ ಮಾಡಿ ಆ ನಂತರ ಅವರನ್ನ ಆ ಕ್ಷೇತ್ರದಿಂದ ಕಣಕ್ಕಿಳಿಸಬೇಕು ಅನ್ನುವಂತಹ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹಾಕಿಕೊಂಡಿದೆ. ಬಟ್ ಶಿವಮೊಗ್ಗದಲ್ಲಂತೂ ಕಾಣಿಸ್ತಾನೆ ಇಲ್ಲ ಕುಮಾರ್ ಬಂಗಾರಪ್ಪ ಅವರು. ಹಾಗಾದ್ರೆ ಅವರ ನಿರ್ಧಾರ ಏನು? ಜೂನ್ ಜುಲೈ ತಿಂಗಳಲ್ಲಿ ಕುಮಾರ್ ಬಂಗಾರಪ್ಪ ಸಾಮಾಜಿಕ ಜಾಲತಾಣದಲ್ಲಿ ಏನೇ ಪೋಸ್ಟ್ ಮಾಡಿದ್ರು ಬಿಜೆಪಿಯ ಲೋಗೋ ಇರ್ತಿತ್ತು. ಜುಲೈ ಬಳಿಕದ ಪೋಸ್ಟ್ಗಳಲ್ಲಿ ಬಿಜೆಪಿ ಲೋಗೋ ಕಾಣಿಸ್ತಿಲ್ಲ. ಹಾಗಾಗಿ ಬಿಜೆಪಿಗೆ ಗುಡ್ ಬೈ ಹೇಳ್ತಾರಾ ಅನ್ನುವಂತಹ ಚರ್ಚೆ ಶುರುವಾಗಿದೆ. ನಿಮ್ಗೆ 2 ದೃಶ್ಯಗಳನ್ನ ತೋರಿಸ್ತಾ ಇದೀವಿ, ಅಂದ್ರೆ 2 ಇಮೇಜ್ ಅನ್ನ ತೋರಿಸ್ತಾ ಇದೀವಿ. ಒಂದ್ ಕಡೆ ಬಿಜೆಪಿ ಲೋಗೋ ಇದ್ದಂತಹ ಪೋಸ್ಟ್ ಗಳನ್ನ ನೀವು ಗಮನಿಸಬಹುದು. ಮತ್ತೊಂದು ಕಡೆ ಬಿಜೆಪಿಯ ಲೋಗೋ ಮಾಯ ಆಗಿದೆ. ಅಲ್ಲಿ ಯಾವುದೇ ರೀತಿಯ ಬಿಜೆಪಿಯ ಲೋಗೋ ಇಲ್ಲ. ಅಲ್ಲಿ ಕೇವಲ ಅವರ ಅಕೌಂಟ್ ಇಂದ, ಕುಮಾರ್ ಬಂಗಾರಪ್ಪ ಅನ್ನೋ ಅಕೌಂಟ್ ಇಂದ ಮಾತ್ರ ಲೋಗೋಗಳು
ಅಂದ್ರೆ ಅವರ ಫೇಸ್ಬುಕ್ ಆಗಿರ್ಬೋದು ಅಥವಾ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಇದೆ. ಬಿಜೆಪಿ ಲೋಗೋ ಅಲ್ಲಿ ಮಾಯ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿನಯ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿನಯ್, ಈಗ ಕುಮಾರ್ ಬಂಗಾರಪ್ಪ ಅವರ ನಡೆ ಏನು ಅಂತ ಹೇಳಿ, ಈ ನಿರ್ಧಾರಕ್ಕೆ ತಟಸ್ಥ ನೀತಿಯನ್ನು ಅನುಸರಿಸೋದಕ್ಕೆ ಶಿವಮೊಗ್ಗಕ್ಕೂ ಬರದೇ ಇರೋದಕ್ಕೆ ಕಾರಣ ಏನು? ಈಗ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರಾ ಹಾಗಾದ್ರೆ ಅವರು ಯಾವ ರೀತಿಯಾದಂತಹ ಯೋಚನೆಗಳನ್ನ ಮಾಡ್ತಿದ್ದಾರೆ? ಅಲ್ಲಿನ ಅವರ ಸ್ಥಳೀಯ ಮುಖಂಡರುಗಳು ಏನ್ ಹೇಳ್ತಿದ್ದಾರೆ? ಹೌದು ನವಿತಾ, ಏನು ಶಿವಮೊಗ್ಗದ ಇಲ್ಲಿರುವಂತಹ ನಾಯಕರಲ್ಲಿ, ಈಡಿಗ ನಾಯಕರಲ್ಲಿ ಪ್ರಮುಖರಾದಂತಹ ಕುಮಾರ್ ಬಂಗಾರಪ್ಪ ಈಗ ಅವರ ನಡೆ ಏನು ಅನ್ನೋದು ಒಂದು ನಿಗೂಢವಾಗಿ ಉಳಿದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಕೂಡ ಫೇಸ್ಬುಕ್ ನಲ್ಲಿ ಅವರು ತುಂಬಾ ಆಕ್ಟಿವ್ ಆಗಿದ್ರು. ತಮ್ಮ ಅಧಿಕಾರದಲ್ಲಿದ್ದಾಗ ಎಲ್ಲಾ ಪೋಸ್ಟ್ ಗಳನ್ನ ದಿನಕ್ಕೊಂದು ಪೋಸ್ಟ್ ಗಳನ್ನಂತೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ರು. ಆದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಆಕ್ಟಿವ್ ಕೂಡ ಕಡಿಮೆ ಆಗಿದೆ. ಅದ್ರ ಜೊತೆಗೆ ಏನು ಬಿಜೆಪಿಯ ಲೋಗೋ ಇತ್ತು, ಅಂದ್ರೆ ಚಿಹ್ನೆ ಏನಿತ್ತು, ಅದನ್ನ ಏನು ಜುಲೈ ಜೂನ್ ತಿಂಗಳಲ್ಲಿ ಅವರು ಬಳಸ್ತಾ ಇದ್ರು. ಅದಾದ ನಂತರ ಏನು ಸೋಲಿನ ಬಳಿಕ ಏನು ಬಿಜೆಪಿಯ ಲೋಗವನ್ನ ತಮ್ಮ ಪೋಸ್ಟ್ ಗಳಲ್ಲಿ ಬಳಸ್ತಾ ಇಲ್ಲ. ಯಾವುದೇ ಪೋಸ್ಟ್ ಗಳಲ್ಲೂ ಕೂಡ ಅವರು ಹಾಕೋದನ್ನ ಕಾಣಿಸ್ತಾ ಇಲ್ಲ. ಒಂದೆರಡು ಬಾರಿ ವಿಶ್ ಮಾಡಿ ಏನು ಬರ್ತ್ಡೇ ವಿಶ್ ಮಾಡಿದ್ ಬಿಟ್ರೆ ಯಾವುದೇ ರೀತಿಯ ಪೋಸ್ಟ್ ಗಳನ್ನ ಈಗ ಹಾಕ್ತಾ ಇಲ್ಲ ಅನ್ನೋದೊಂದು ಅನುಮಾನಕ್ಕೆ ಈಗ ಎಡೆ ಮಾಡಿಕೊಟ್ಟಿದೆ. ಯಾಕಂದ್ರೆ ಈ ಹಿಂದೆ ಕೂಡ ಅವರ ಹೆಸರು ಕಾಂಗ್ರೆಸ್ ನಲ್ಲಿ ಪಾಳ್ಯದಲ್ಲಿ ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ಕಾಂಗ್ರೆಸ್ ನಲ್ಲೂ ಕೂಡ ಏನು ಪ್ರಬಲ ವ್ಯಕ್ತಿಗಾಗಿ ಹುಡುಕಾಟ ನಡೀತು. ಅಂದ್ರೆ ಕಾಂಗ್ರೆಸ್ ನಲ್ಲಿ ಲೋಕಸಭಾ ಚುನಾವಣೆಗಾಗಿ ಶಿವಮೊಗ್ಗದ ಅಭ್ಯರ್ಥಿಗಳನ್ನ ಹುಡುಕಾಟ ನಡೆಸ್ತಾ ಇದ್ರು. ಸುಮಾರು ಜನಗಳ ಹೆಸರನ್ನ ಕೇಳಿ ಬರ್ತಾ ಇತ್ತು. ಅದರಲ್ಲಿ ಏನು ಕುಮಾರ್ ಬಂಗಾರಪ್ಪ ಅವರ ಹೆಸರು ಈಗ ಮುನ್ನೆಲೆಗೆ ಬಂದ ನಂತರ ಅವರು ಈ ರೀತಿಯ ಒಂದಿಷ್ಟು ಲಕ್ಷಣಗಳು ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಏನು ಕಾಂಗ್ರೆಸ್ ನಲ್ಲೂ ಕೂಡ ಒಂದು ಏನು ಪ್ರಬಲ ನಾಯಕರು ಇಲ್ಲದೆ ಇದ್ದರ ಕಾರಣ ಕುಮಾರ್ ಬಂಗಾರಪ್ಪಗೆ ಏನು ಮಣೆ ಹಾಕೋದ್ರ ಕೂಡ ಜಗತ್ ಜಾಹೀರಾಗಿದೆ. ಈ ಹಿಂದೆ ಕೂಡ ಏನು ಕಾಗೋಡು ತಿಮ್ಮಪ್ಪ ಅವರ ಮೂಲಕ ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಹಾಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಒಂದು ಪ್ರಯತ್ನವನ್ನ ನಡೆಸಿದ್ರು. ಆದ್ರೆ ಯಾವುದೇ ರೀತಿಯ ಫಲ ಕೂಡಿರ್ಲಿಲ್ಲ. ಆದ್ರೆ ಮೂಲಗಳು ಹೇಳುವ ಪ್ರಕಾರ ಕುಮಾರ್ ಬಂಗಾರಪ್ಪನವರು ಒಂದು ರೀತಿಯಲ್ಲಿ ಈಗ ಬಿಜೆಪಿಯನ್ನ ಮಾನಸಿಕವಾಗಿ ತೊರೆದಿದ್ದಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಅವರು ಕ್ಷೇತ್ರವನ್ನ ಬಿಟ್ಟು ಯಾವುದೇ ಕಾರ್ಯಕ್ರಮಗಳಿಗೆ ಓಕೆ, ಅವರ ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಥ್ಯಾಂಕ್ ಯು ವಿನಯ್ ಡೀಟೇಲ್ಸ್ಗೆ. ಈಗಾಗಲೇ ಕುಮಾರ್ ಬಂಗಾರಪ್ಪ ಮನವೊಲಿಕೆಗೆ ಕಾಂಗ್ರೆಸ್ ನಾಯಕರು ಕಸರತ್ತು ಮಾಡ್ತಾ ಇದ್ದಾರೆ. ಆದರೆ ಅಲ್ಲೂ ಕೂಡ ಯಾವುದೇ ರೀತಿಯಂತ ಪ್ರತಿಕ್ರಿಯೆಯನ್ನ ಅವರು ಕೊಟ್ಟಿಲ್ಲ. ಬಟ್ ತೆರೆಮರೆಯಲ್ಲೇ ಶಿವಮೊಗ್ಗ ಲೋಕಸಭಾ ಟಿಕೆಟ್ಗಾಗಿ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆ ರೀತಿಯ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಕಾಂಗ್ರೆಸ್ ಪ್ರಯತ್ನ ಮಾಡ್ತಿದೆ, ಬಟ್ ಬಿಜೆಪಿಯಿಂದ ಮಾನಸಿಕವಾಗಿ ದೂರ ಆಗಿರೋದು ಯಾಕೆ, ಏನೆಲ್ಲ ಬೇಜಾರ ಆಗಿದೆ? ಈಗ ಲೋಗೋವನ್ನು ಕೂಡ ತನ್ನ ಸೋಷಿಯಲ್ ಮೀಡಿಯಾದಿಂದ ತೆಗೆದು ಅವರು ಪೋಸ್ಟ್ಗಳನ್ನ ಮಾಡ್ತಾ ಇರೋದು ಕಾಂಗ್ರೆಸ್ಗೆ ಹತ್ತಿರ ಆಗ್ತಾ ಇದ್ದಾರೆ ಅನ್ನುವ ಮುನ್ಸೂಚನೆಯನ್ನ ತೋರಿಸ್ತಿದೆ. ಮತ್ತಷ್ಟು ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ಭಾಗಗಳು